ನಮಸ್ಕಾರ ಎಲ್ರಿಗೂ, ನಾನು ರಾಹುಲ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ರಾಕ್ ಸ್ಟಾರ್ ಟೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇನ್ನೇನು 500 ಜನ ಸಬ್ಸ್ಕ್ರೈಬರ್ಸ್ಗೆ ದೂರ ಇಲ್ಲ. ಸೊ ಬೇಗ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ಯಾರು ಹೊಸದಾಗಿ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಶೇರ್ ಮಾಡಿ. ನೀವು ಲೈಕ್ ಮಾಡೋಷ್ಟು ವೀಡಿಯೋ ತುಂಬ ರೀಚ್ ಆಗುತ್ತೆ ತುಂಬ ಜನಕ್ಕೆ. ಸೊ ಲೈಕ್ ಮಾಡಿ. ಹಾಂ ಫ್ರೆಂಡ್ಸ್, ತುಂಬ ಜನ SITS ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ, ಅಂದರೆ ಲೋಡಿಂಗ್ ಆಗ್ತಾ ಇರುತ್ತೆ. ಮತ್ತು ಬಿಟ್ಟರೆ ಈ ರೀತಿ ನೀವು ಯೂಸರ್ ID ಮತ್ತು ಪಾಸ್ವರ್ಡ್ ಕರೆಕ್ಟಾಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ಎರರ್ ಬರುತ್ತೆ, ಜಾವಾ ಸ್ಕ್ರಿಪ್ಟ್ ಅಂತೇಳಿ. ಈ ರೀತಿ ಸಮಸ್ಯೆನ ಯಾವ ರೀತಿ ಸೊಲ್ಯೂಷನ್ ಅಂದರೆ ಹೋಗಿಸ್ಬೇಕು ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನಾನು ಈ ಸಮಸ್ಯೆ ಬಗ್ಗೆ 2 ವೀಡಿಯೋ ಮಾಡಿದ್ದೀನಿ. ಸೊ ಎರಡೂ ನಿಮಗೆ ಲಾಸ್ಟಲ್ಲಿ ಕೊಡ್ತೀನಿ. ಅದರಲ್ಲಿ ಪಾರ್ಟ್ 1 ನೋಡಿ, ತುಂಬ ಯೂಸ್ ಆಗುತ್ತೆ. ಪಾರ್ಟ್ 2ನ ಸ್ಟೆಪ್ನ ನಾನು ಈ ಒಂದು ವೀಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಅಂದರೆ ಪಾರ್ಟ್ 2 ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಸೊ ಅದನ್ನ ಯಾವ ರೀತಿ ಮಾಡ್ಬೇಕಂತ ಅನ್ನೋದನ್ನ ನಾನು ಈ ಒಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ. ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಮಸ್ಯೆನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ. ಮೊದಲಿಗೆ ನಿಮ್ಮ ಫೋನ್ನ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಟ್ರಸ್ಟೆಡ್ ಕ್ರೆಡೆನ್ಷಿಯಲ್ ಅಂತ ಸರ್ಚ್ ಮಾಡಬೇಕು. ಟ್ರಸ್ಟೆಡ್ ಕ್ರೆಡೆನ್ಷಿಯಲ್ಸ್ ಅಂತ ಸರ್ಚ್ ಮಾಡಿ ಬರುತ್ತೆ, ಕ್ಲಿಕ್ ಮಾಡಿ. ಅದ್ರ ಮೇಲೆ ಇಲ್ಲಿ ನೀವು ಸ್ಕ್ರೋಲ್ ಮಾಡಿದ ಆಲ್ಫಾಬೆಟ್ ವೈಸ್ ಇರುತ್ತೆ, ಅಂದರೆ ABCD ಅಂತ DE ವರೆಗೂ ಸರ್ಚ್ ಮಾಡ್ಕೊಳ್ಳಿ. ಈವರೆಗೂ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ EM ಟ್ರಸ್ಟ್ ಅಂತ ಒಂದು ರೂಟ್ ಅಂತ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ಇದೆ ಇಲ್ಲವ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಫೋನಲ್ಲಿ ಇಲ್ಲ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಕೆಲವೊಂದು ಸರ್ಟಿಫಿಕೇಟ್ನ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಕೂಡ ಹೇಳ್ತೀನಿ. ಫಸ್ಟ್ SITS ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಿಂದ. ಅನ್ಇನ್ಸ್ಟಾಲ್ ಮಾಡಿದ ಮೇಲೆ ನೀವು ನಿಮ್ಮದು ಸಿಂಪಲ್ ಗೂಗಲಲ್ಲಿ EM ಸೈನ್ ಅಂತ ರೂಟ್ C0 ಅಂತ ಸರ್ಚ್ ಮಾಡಿ. ಸೊ ಈ ರೀತಿ ಬರುತ್ತೆ. ಬಂದಮೇಲೆ ಸೊ ನಾವು ಇವನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡ್ರೆ ಪಾರ್ಟ್ 2ದಲ್ಲಿ ಹೇಳಿದ್ದೀನಿ. ಪಾರ್ಟ್ 2ನ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈಗ ತೋರಿಸ್ತಾ ಇರೋ ಫೈಲ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಒಂದು ಸರ್ಟಿಫಿಕೇಟ್ನ ತೋರಿಸ್ತೀನಿ ನೋಡಿ ಈಗ. ಸೊ ಈಗ ಕಾಣ್ತಾ ಇರೋ ಎಲ್ಲ ಸರ್ಟಿಫಿಕೇಟ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕಾಗಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ಕಾಣ್ತಾ ಇರೋ 4 ಫೈಲ್ಸ್ನ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ನಾನು ಪಾರ್ಟ್ 2ದಲ್ಲಿ ಹೇಳಿದ್ದೀನಿ. ಪಾರ್ಟ್ 2ನ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾವುದಕ್ಕೂ ನೀವೇನಾದ್ರು ಡೌನ್ಲೋಡ್ ಮಾಡುವಾಗ ಯಾವ್ದಾದ್ರು ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬಂದರೆ ಅಲ್ಲಿ ನೀವು ಯಾವುದೊಂದು ರ್ಯಾಂಡಮ್ ಹೆಸರು ಕೊಡಬೇಕು. ಏನಾದ್ರು ಕೊಡಿ, C2 C8 C1 ಈ ರೀತಿ ಏನಾದ್ರು ಕೊಡಿ. ಕೊಟ್ಟಮೇಲೆ ಅದು ಇನ್ಸ್ಟಾಲ್ ಆಗುತ್ತೆ. ಕೆಳಗಡೆ ಇನ್ಸ್ಟಾಲ್ ಅಂತ ಬರುತ್ತೆ. ನೆಕ್ಸ್ಟ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಇನ್ ಕ್ರೋಮ್ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿ. ಮತ್ತು ರೆಡ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅವು 4 ಫೈಲ್ಸ್ ಡೌನ್ಲೋಡ್ ಆಗಿರೋಲ್ಲ ಚೆಕ್ ಮಾಡ್ಕೊಳ್ಳಿ. C2 G1 G2 G3 ಇವು 4. ಸೊ ಎಕ್ಸ್ಟ್ರಾ C1 ಒಂದು ಮಾಡಿದ್ದೀನಿ, ಇರಲಿ ನೋಡೋಣ. ಸೊ ಇವು ಡೌನ್ಲೋಡ್ ಆಗಿರಬೇಕು. ಆಗಿದ್ದಾವಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟ್. ಅವು ಡೌನ್ಲೋಡ್ ಆದಮೇಲೆ ಇಲ್ಲಿ ನಿಮ್ಮ ಫೋನ್ ಸೆಟ್ಟಿಂಗ್ ಓಪನ್ ಮಾಡ್ಕೊಂಡು ಪಾಸ್ವರ್ಡ್ ಮತ್ತು ಸೆಕ್ಯೂರಿಟಿ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಪ್ರೈವಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಎನ್ಕ್ರಿಪ್ಷನ್ ಕ್ರೆಡೆನ್ಷಿಯಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟಾಲ್ ಫ್ರಮ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅವು 4 ಫೈಲ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡಬೇಕು. ಸೊ ಇಲ್ಲಿ ಕೂಡ ನಿಮ್ಮ ನೇಮ್ ಕೇಳುತ್ತೆ. ನೀವು ಏನಾದರೂ ಟೈಪ್ ಮಾಡಿ, C1 C8 G1 G2 G3 ಅಂತ ಏನಾದರೂ ಟೈಪ್ ಮಾಡ್ಕೊಳ್ಳಿ, ನಡೆಯುತ್ತೆ, ಅದಕ್ಕೇನಿಲ್ಲ. ಕೆಳಗಡೆ ಇನ್ಸ್ಟಾಲ್ ಅಂತ ಬರುತ್ತೆ. ಅದಾದಮೇಲೆ ಇದೇ ರೀತಿ ಉಳಿದೆಲ್ಲ ಮಾಡಿಕೊಂಡು ಇಲ್ಲಿ ಟ್ರಸ್ಟೆಡ್ ಕ್ರೆಡೆನ್ಷಿಯಲ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಈಗೂ ಕೂಡ ಇಲ್ಲಿ ಕಾಣಿಸಲ್ಲ ನಮಗೆ. EM ಟ್ರಸ್ಟ್ ಮೇಲೆ ಕಾಣಿಸೋದಿಲ್ಲ. ಆವಾಗ ಯೂಸರ್ ಮೇಲೆ ಕ್ಲಿಕ್ ಮಾಡಿ, ಬಲ್ಗಡೆ ಇದೆ ನೋಡಿ. ಈ ರೀತಿ ನಿಮಗೆ ಇನ್ಸ್ಟಾಲ್ ಆಗಿರೋ ತೋರಿಸುತ್ತೆ. ಇದಾದಮೇಲೆ ಏನು ಮಾಡ್ಬೇಕಪ್ಪ ಅಂತಂದರೆ ನಿಮ್ಮ ಫೋನ್ನ ರೀಸ್ಟಾರ್ಟ್ ಮಾಡಬೇಕು.
ಫೋನ್ನ ರೀಬೂಟ್ ಮಾಡ್ಕೊಳ್ಳಿ. ರೀಬೂಟ್ ಮಾಡ್ಕೊಂಡ್ಮೇಲೆ ವಾಪಸ್ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪ್ ಅಂದರೆ ಅದೇ SATH ಆ್ಯಪು, ಬಟ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಡಿ, ಗೂಗಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ವರ್ಷನ್ 1.0.14 ಅಂತ ಇರಬೇಕು. ಇವಾಗ ಪ್ಲೇಸ್ಟೋರಲ್ಲಿ 1.0.23 ಇದೆ. ಸೊ ನಮಗೆ 1.0.14 ವರ್ಷನ್ ಬೇಕು. ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂತ ನಾನು ಪಾರ್ಟ್ 1ಅಲ್ಲಿ ಹೇಳಿದ್ದೀನಿ. ಪಾರ್ಟ್ 1 ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡ್ತಾ ಇದರಲ್ಲಿ ವರ್ಷನ್ 1.0.14 ಅಂತ ಬರ್ತಾಯಿದೆ. ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಪ್ಪ ಅಂತಂದರೆ, ಈ ವಿಡಿಯೋ ಮುಗಿಯುವಾಗ ನಿಮಗೆ ಈ ರೀತಿ ಬರುತ್ತೆ ಸ್ಕ್ರೀನ್ ಮೇಲೆ. ಸೊ ಮೇಲ್ಗಡೆ ಇರೋದು ಪಾರ್ಟ್ 1, ಕೆಳಗಡೆ ಲೆಫ್ಟಲ್ಲಿರೋದು ಪಾರ್ಟ್ 2. ಸೊ ನೀವು ರೈಟ್ ಮೇಲೆ ಕ್ಲಿಕ್ ಮಾಡಿ ಪಾರ್ಟ್ 1 ನೋಡಿ. ಈ ರೀತಿ ಇರುತ್ತೆ. ನೋಡಿದ ಮೇಲೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮದು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದರೆ ಮುಗೀತು. ಸೊ ಒಂದು ಆ್ಯಪ್ ಕಂಪ್ಲೀಟಾಗಿ ನಿಮ್ಮ ಫೋನಲ್ಲಿ ವರ್ಕ್ ಆಗುತ್ತೆ. ವರ್ಕ್ ಆಗಲಿಲ್ಲಪ್ಪ ಅಂತಂದರೆ ನೀವು ಹೊಸ ಒಂದು ಮೊಬೈಲ್ನ ಖರೀದಿ ಮಾಡಬೇಕು ಫ್ರೆಂಡ್ಸ್, ಬೇರೆ ಆಪ್ಷನ್ ಇಲ್ಲ. ಸೊ ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕಿ ನಿಮಗೆ ಲೈವಾಗಿ ತೋರಿಸಿದ್ದೀನಿ ಇದೇ ಫೋನಲ್ಲಿ ಅಷ್ಟೇ. ಸೊ ಇನ್ನೂ ಇದೇ ಥರ ವೀಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಪ್ರಾಬ್ಲಮ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಪಾರ್ಟ್ 1 ಮತ್ತು ಪಾರ್ಟ್ 2ನ ಮರಿಬೇಡಿ ಫ್ರೆಂಡ್ಸ್. ಫಸ್ಟ್ 2 ನೋಡ್ಕೊಳ್ಳಿ. ನೋಡ್ಕೊಂಡು ವರ್ಕ್ ಆಗಲಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂದು. ನಾನಿವಾಗ ತೋರಿಸಿದ್ದು ನಿಮಗೆ ಅಂದರೆ ಈ ಒಂದು ಫೋನಲ್ಲಿ ಅದು ಲಾಗಿನ್ ಆಗ್ತಾಯಿಲ್ಲ, ಲೈವಾಗೆ ತೋರಿಸಿದ್ದು ನಿಮಗೆ ಸ್ಟಾರ್ಟಿಂಗ್. ಅಂದರೆ ಬರೀ ಲೋಡ್ ಆಗ್ತಿತ್ತು ಅಥವಾ ಕ್ಲಿಕ್ ಮಾಡಿದ ತಕ್ಷಣ ಎರರ್ ಬರ್ತಾಯಿತ್ತು. ಸೊ ಇವಾಗ ಏನೂ ಬಂದಿಲ್ಲ, ಡೈರೆಕ್ಟ್ ಲಾಗಿನ್ ಆಯಿತು. ಸೊ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಸರ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.